ರೀತಿ ಅಂತ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರದ ಅಧಿಕಾರಿ ಕಾರ್ಯದರ್ಶಿಯವರಿಗೆ ಪತ್ರ ಬರೆದಿದ್ದಾರೆ. ಸರ್ಕಾರಿ ಕಾರ್ಯ ಅಂದ್ರೆ ಈ RSS ಸರ್ಕಾರಿ ಜಾಗಗಳು, ಸರ್ಕಾರಿ ಮೈದಾನಗಳಲ್ಲಿ ಆಚರಣೆ ಮಾಡಬಾರದು, RSS ಕಾರ್ಯಕ್ರಮಗಳು ನಡೀಬಾರ್ದು, ಅವ್ಕೆ ನಿರ್ಬಂಧ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡ್ರಿ. ಇಂಥವು ಭಾಳ ಎಲ್ಲ ಸರ್ಕ್ಯುಲರ್ ಹಿಂದೆ ಬಂದು ಹೋಗ್ಯಾವ. ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬಹುತೇಕ ಗೊತ್ತಿಲ್ಲ ಅಂತ ಕಾಣ್ತದ. ಇವರ ಮುತ್ತಾತ ಅಂದ್ರೆ ನಮ್ಮ ಖರ್ಗೆ ಸಾಹೇಬ್ರ ಅವರೇ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಕ್ರಮಣಕ್ಕೆ ಒಳಗಾಗಿದ್ದರು ಅನ್ನೋದು ಒಂದು. ಎರಡನೇದು, ಇವರೇನು ರಾಹುಲ್ ಗಾಂಧಿನ ಭಾರಿ ದೊಡ್ಡ ನಮ್ಮ ಲೀಡರ್ ಅಂತ ಹೇಳಿ ಅಂದ್ಕೊಳ್ತಾರಲ್ಲ, ಆ ರಾಹುಲ್ ಗಾಂಧಿಯ ಮುತ್ತಜ್ಜ ಸಂಘದ ಮೇಲೆ ನಿರ್ಬಂಧ ಹಾಕೋ ಪ್ರಯತ್ನ ಮಾಡಿದೆ. ಇಂದಿರಾ ಗಾಂಧಿ ಹಾಕಿದೆ, ನರಸಿಂಹರಾವ್ ಹಾಕಿದೆ, ಯಾರು ನಿಂತಿಲ್ಲ ಇವ್ರದ್ದು. ಅದು ಎಲ್ಲವನ್ನು ಮೀರಿ ಇವತ್ತು ಸಂಘ ಒಂದು 100 ವರ್ಷ ಪೂರೈಸಿದ ಮತ್ತು ಜನ ಇದನ್ನು ಸ್ವೀಕಾರ ಮಾಡ್ಯಾರ. ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ ಅಥವಾ ಈ ಪ್ರಿಯಾಂಕಾ ಖರ್ಗೆ ಇವ್ರ ಕಾರಣದಿಂದ ಆಗಿಲ್ಲಿದ ಜನ ಸ್ವೀಕಾರ ಮಾಡ್ಯಾರ. ನಮ್ಮ ವಿಚಾರಧಾರೆಯನ್ನು ಜನ ಸ್ವೀಕಾರ ಮಾಡ್ಯಾರ ಅಂತ ಕಳೆದ 3 ಸರ್ತಿಯಿಂದ ನಾವು ಅಧಿಕಾರದಾಗಿದ್ದೀವಿ. ಸುಮಾರು 70% ಭೂಭಾಗವನ್ನು ಭಾರತದ್ದು ಈ ವಿಚಾರಧಾರೆಯ ಜನ ಆಡಳಿತವನ್ನು ಮಾಡ್ತಾ ಇದ್ದಾರೆ. ನೀವೇನು ಬೇಕಾದೇಳ್ರಿ, ನೀವು ಮಾಡ್ರಿ. ನಿಮ್ಮ ವಿರುದ್ಧ ಕೈಯಲ್ಲಿ ದೊಣ್ಣೆ ಹಿಡಿದು ಮುಗ್ಧ ಮನಸ್ಸುಗಳ ಮೇಲೆ ಧಕ್ಕೆ ತರುವಂತ ಕೆಲಸ ಮಾಡ್ತಾರೆ. ಪೊಲೀಸರು ವ್ಯಾಯಾಮದ ಒಂದು ಪದ್ಧತಿ. ಇವರಿಗೆ ಕುಕ್ಕರ್ ಬಾಂಬ್ ಇಟ್ಟವರು, ಆಮೇಲೆ ತಲವಾರ್ ತೊಗೊಂಡು ಅಡ್ಡಾಡೋರು ಬ್ರದರ್ಸ್. ಇವರಿಗೆ ಆ ಲಾಠಿ ಹಿಡ್ಕೊಂಡು ಹೋದ್ರೆ ಇವತ್ತಿನ ಕಾಲದೊಳಗೆ ಲಾಠಿ ನಮ್ಮ ಭಾಳ ಪುರಾತನ ಪರಂಪರೆಯಿಂದ ಲಾಠಿ ಅನ್ನುವಂಥದ್ದು ಒಂದು ಕ್ರೀಡೆ. ಅದು ನ್ಯಾಯದಂಡನೂ ಹೌದು, ಕ್ರೀಡೆನೂ ಹೌದು. ಅದು ಲಾಠಿ ಈ ಥರದ್ದೆಲ್ಲ ಏನು ಕಾರ್ಯಕ್ರಮ ಮಾಡ್ತಾರೆ. ಇದು ಮೊದಲಿಂದ ಲಾಠಿ ಆಟ ಆಡ್ತಿದ್ರು ಮೊದಲೆಲ್ಲ. ಒಂದು ಲಾಠಿಯಿಂದ ಇನ್ನೊಂದು ಲಾಠಿಗೆ ಕೋಲಾಟ ಬೇರೆ ಆ ರೀತಿ ಮಾಡ್ತಾ ಇದ್ದಂಥದ್ದು. ಇವ್ರಿಗೆ ಅದ್ರೊಳಗೆ ಯೂಸೇ ಕಾಣ್ತಾರೆ. ತಲವಾರ್ ತೊಗೊಂಡು ಹೇಳ್ತಾರಲ್ಲ, ತಾಕತ್ತಿದ್ದು ರೆಡಿ ಅಂತ ಹೇಳ್ರಿ ಅವ್ರಿಗೆ. ಮೊದಲ RSS ಅವರು ಭಾರತೀಯ ತಾಲಿಬಾನ್ಗಳು ಅಂತ ಹರಿಪ್ರಸಾದ್ ಹೇಳ್ತಾ ಇದಾರೆ. ನಾವು ನೋಡ್ರಿ, ಅವ್ರಿಗೆ ಮೊದಲು ಅವ್ರ ಪಾರ್ಟಿ ಒಳಗೆ ಏನು ಕಿಮ್ಮತ್ತದ ನೋಡ್ಕೊ ಅಂತ ಹೇಳ್ರಿ. ಅವ್ರಿಗೆ ಹಿಂಗೆಲ್ಲ RSS ಬೈದ್ರೆ ಅವ್ರಿಗೆ ಮಂತ್ರಿ ಮಾಡ್ತಾರೆ ಅಂತ ತಿಳ್ಕೊಂಡಾರ ಅವರು. ಪಾಪ ಅವ್ರು ನೋಡಿದ್ರೆ ಕನಿಕರ ಅನ್ನಿಸ್ತದೆ ನನಗೆ. ಒಂದು ಕಾಲದಾಗ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಯಾವ್ಯಾವುದೋ ರಾಜ್ಯದ ಇನ್ಚಾರ್ಜ್ ಇದ್ರೆ ಇಲ್ಲಿ ಹಂಗೆ ಅಡ್ಡಾಡ್ತಾ ಇದ್ದಾರೆ ಖಾಲಿ ಪ್ಲೀಸ್. ಮೊದಲ ಸಿದ್ದರಾಮಯ್ಯಿಂದ ಚಡ್ಡಿ ನೋಡ್ಲಿಕ್ಕೆ ಹೊಂಟಿದ್ರಿ ಇವರು. ನೆನಪೈತಿಲ್ಲ? ಸಿದ್ದರಾಮಯ್ಯ ಚಡ್ಡಿ ಯಾವ್ದು ಹಾಕ್ಯಾರ, ಹಾಕಿ ಚಡ್ಡಿ ಹಾಕ್ಯಾರ ಅಂತ ಹೇಳಿದಾರೆ. ಆ ಸಿದ್ದರಾಮಯ್ಯನ ಚಡ್ಡಿನೇ ನೋಡ್ಲಿಕ್ಕೆ ಹೊಂಟವ್ರಿ ಇವ್ರು. ಮೊದಲು ಇವ್ರು ತಮ್ಮ ಯೋಗ್ಯತೆ ನೋಡ್ಕೊಂಡು ಮಾತಾಡಂತ. ಸರ್, ಥ್ಯಾಂಕ್ ಯು.